ಮಡಿಕೇರಿ ವ್ಯಾಪ್ತಿಯಲ್ಲಿ ಮಳೆ ಭೋರ್ಗರೆಯುತ್ತಿದೆ. ಅಲ್ಲಲ್ಲಿ ಹಾನಿ ಸಂಭವಿಸುತ್ತಿದೆ. ತೀವ್ರ ಆತಂಕ ತಂದೊಡ್ಡಿದ್ದ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಸಂಪರ್ಕ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ರಾಜಕಾಲುವೆ ಬದಿ ಭೂಕುಸಿತ ಸಂಭವಿಸಿರುವುದರಿಂದ ರಸ್ತೆಯು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಪರಿಣಾಮವಾಗಿ ರಸ್ತೆಯಲ್ಲಿ ಸಂಚಾರವನ್ನು ನಿಷೇಧಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಗುರುವಾರದವರೆಗೂ ಈ ರಸ್ತೆಯಲ್ಲಿ ಏಕಮುಖ ಸಂಚಾರವಿತ್ತು. ಆದರೆ ತೀವ್ರ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ವಾಹನಗಳು ಪರ್ಯಾಯ ಮಾರ್ಗದಲ್ಲಿ ಚಲಿಸುವಂತಾಗಿದೆ. 2021ರಲ್ಲಿ ಈ ರಸ್ತೆಯ ಬದಿ ಕುಸಿದು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಳೆಗಾಲ ಸನ್ನಿಹಿತವಾಗಿದ್ದರೂ ಕಾಮಗಾರಿಯ ಗುತ್ತಿಗೆ ಪಡೆದ ನಿರ್ಮಿತಿ ಕೇಂದ್ರ ಮೌನವಾಗಿರುವ ಬಗ್ಗೆ ಚಿತ್ತಾರದಲ್ಲಿ ವರದಿ ಬಿತ್ತರವಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗುತ್ತಿಗೆ ಸಂಸ್ಥೆ ಪ್ರಕೃತಿ ವಿಕೋಪ ನಿಧಿಯಲ್ಲಿ ತಡೆಗೋಡೆ ಕಾಮಗಾರಿ ಆರಂಭಿಸಿತ್ತು. ಮಳೆಯಲ್ಲೇ ತಡೆಗೋಡೆಯ ಅಡಿಪಾಯ ಕಾಮಗಾರಿ ಮುಗಿಸಿದ್ದರೂ ತಡೆಗೋಡೆ ಮೇಲೇಳುವ ಮುನ್ನವೇ ಮಳೆ ಮತ್ತೆ ಆರ್ಭಟಿಸಿದೆ. ರಾಜಕಾಲುವೆಯಲ್ಲಿ ಭಾರೀ ಪ್ರಮಾಣದ ನೀರಿನ ಹರಿವು ಇರುವುದರಿಂದ ಕಾಮಗಾರಿ ಸ್ಥಗಿತವಾಗಿದೆ. ಅಡಿಪಾಯ ನೀರಿನಲ್ಲಿ ಮುಳುಗಿದೆ. ಇತ್ತ ಮಳೆಯ ಹೊಡೆತಕ್ಕೆ ಸಿಲುಕಿದ ರಸ್ತೆಯ ಅಂಚು ಕ್ರಮೇಣ ಕುಸಿಯುತ್ತಿದೆ. ರಸ್ತೆಯ ಅಂಚಿಗೆ ಪ್ಲಾಸ್ಟಿಕ್ ಅಳವಡಿಸಲಾಗಿದ್ದರೂ ಒಳಭಾಗದಿಂದ ಭಾರೀ ಪ್ರಮಾಣದ ಮಣ್ಣು ಕುಸಿದು ರಸ್ತೆಯನ್ನೇ ಆಪೋಷಣ ಪಡೆಯುವಂತಿದೆ. ಸದ್ಯಕ್ಕೆ ಮಳೆ ನಿಲ್ಲುವ ಲಕ್ಷಣಗಳು ಇಲ್ಲದಿರುವುದರಿಂದ ತಡೆಗೋಡೆ ಕಾಮಗಾರಿ ಮುಂದುವರಿಸಲು ಸಾಧ್ಯವಿಲ್ಲ. ಸಾರ್ವಜನಿಕರು ಬಳಸುದಾರಿಯಲ್ಲೇ ಸಂಚರಿಸುವ ಪರಿಸ್ಥಿತಿ ಬಂದಿದೆ. ಮಳೆಗಾಲಕ್ಕೂ ಮುನ್ನವೇ ತಡೆಗೋಡೆ ನಿರ್ಮಾಣವಾಗಬೇಕಿತ್ತಾದರೂ ನಿರ್ಮಿತಿ ಕೇಂದ್ರದ ಉಪೇಕ್ಷೆಯಿಂದಾಗಿ ಸುಸ್ಥಿತಿಯಲ್ಲಿದ್ದ ರಸ್ತೆಯು ಕುಸಿಯುತ್ತಿರುವುದು ಶೋಚನೀಯವೇ ಸರಿ.